ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನ್ ಮಾಡ್ತಾ ಇದ್ದೀನಿ ಇನ್ನೊಂದ್ ತರ ಶೇಂಗಾ ಹೋಳಿಗೆ ಮಾಡ್ತಾ ಇದ್ದೀನಿ. ಒಂದ್ ತರ ಬಿಟ್ಟಿದ್ದೆ, ಇವಾಗ ನಾನು ಇನ್ನೊಂದ್ ತರ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಒಂದು ಚುಟ್ಕಿಯಷ್ಟು ಉಪ್ಪು ಹಾಕೋಬೇಕು ನೋಡಿ. ಈ ತರ ನಾನು ಒಂದು ಬೇಸ್ ಮಾಡ್ಕೋತಾ ಇದ್ದೀನಿ, ಯಾಕಂದ್ರೆ ಇದಕ್ಕೆ ಎಣ್ಣೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಹೀಗೆ ಕಲಿಸ್ಕೋಬೇಕು. ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲಿಸ್ತಾ ಹೋಗ್ಬೇಕಾಗ್ತದ. ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಈಸಿ ಇರ್ತದೆ, ಅದಕ್ಕಾಗಿ ಈಸಿ ಬಾಯ್ ಮಾಡುವಂತದ್ದು ಹಳ್ಳಿ ಹತ್ರ ಹೀಗೆ ಮಾಡ್ತಾರೆ, ಅದಕ್ಕಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಬಹಳ ತಿಳು ಆಗ್ಬಾರ್ದು ಫ್ರೆಂಡ್ಸ್. ಇವಾಗ ನಾನು ಅರ್ಧ ಕೆಜಿ ಶೇಂಗಾಕಾಳು ತಗೊಂಡಿದ್ದೀನಿ, ಮತ್ತೆ 1/2 ಕೆಜಿ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಚೆನ್ನಾಗಿ ಜಜ್ಜಿ ಇಟ್ಟಿದ್ದೀನಿ. ಇವಾಗ ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಮತ್ತೆ ಇದಕ್ಕೆ 2 ಲವಂಗ ಹಾಕ್ತಾ ಇದ್ದೀನಿ. ಇದು ಎಲ್ಲ ಕೂಡ ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸರ್ ಮಾಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನು ಸ್ವಲ್ಪ ಸ್ವಲ್ಪವಾಗಿ ಶೇಂಗಾಕಾಳು ಹಾಕ್ತಾ ಇದ್ದೀನಿ ಮಿಕ್ಸರ್ ಜಾರಲ್ಲಿ ನೋಡಿ. ಈ ತರ ಜಜ್ಜಿದಂತ ಬೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಈ ತರ ಶೇಂಗಾ ಮತ್ತೆ ಬೆಲ್ಲ 2 ಕೂಡ ಹಾಕಿದೀನಿ. ಇವಾಗ ಮಿಕ್ಸರ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ತರ ಆಗ್ಬೇಕು. ಶೇಂಗಾ ಕಾಳು ಬಹಳ ದಪ್ಪನೂ ಇರಬಾರ್ದು, ಬಹಳ ಪುಡಿನೂ ಆಗ್ಬಾರ್ದು, ಈ ತರ ಆಗ್ಬೇಕು ಫ್ರೆಂಡ್ಸ್. ಈ ತರ ನಾನು ನಾದಿದ್ದೀನಿ. ಇವಾಗ ಇದು ಒಂದು ಅರ್ಧ ತಾಸಷ್ಟು ನೆನೆಯಲಿಕ್ಕೆ ಬಿಡೋಣ. ಇವಾಗ ನಾನು ಎಲ್ಲ ಕೂಡ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಶೇಂಗಾ ಕಾಳು ನೋಡಿ. ಈ ತರ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪವಾಗಿ ನೀರ್ ಹಾಕಿ ನಾದ್ಕೋಬೇಕು ಫ್ರೆಂಡ್ಸ್. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ತಗೊಂಡಿದ್ದೀನಿ. ಇದು ನಾವು ಹಬ್ಬ ಅಲ್ವಾ, ಅದಕ್ಕಾಗಿ ಎಳ್ಳು ಹಾಕಿ ಮಾಡಬೇಕು. 2 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ತಗೊಂಡು ಹಾಕಿದ್ದೀನಿ. ಇವಾಗ ಇದು ಸ್ವಲ್ಪ ಸ್ವಲ್ಪ ಅಂತ ನೀರ್ ಹಾಕಿ ನಾದ್ಕೋಬೇಕು, ಪೂರ್ತಿ ಕೂಡ ನಾದ್ಕೋಬಾರ್ದು ನೋಡಿ. ನಮ್ಗೆ ನೀರು ಒಂದು ಗ್ಲಾಸ್ ಬೇಡ, ಒಂದು ಅರ್ಧ ಗ್ಲಾಸ್ ಅಷ್ಟು ಆದ್ರೆ ಸಾಕು. ತಣ್ಣಗಿರೋ ನೀರೇ ತಗೊಂಡಿದ್ದೀನಿ, ನಾರ್ಮಲ್ ನೀರೇ ತಗೊಂಡಿದ್ದೀನಿ, ಬಿಸಿ ತಗೋಬಾರ್ದು. ನಾನು ಆ ವಿಡಿಯೋದೊಳಗೆ ಬಿಸಿ ತೋರಿಸಿದ್ದೆ, ಈ ವಿಡಿಯೋದೊಳಗೆ ತಣ್ಣಗಾದಂತ ನೀರು ತಗೊಂಡಿದ್ದೀನಿ ನೋಡಿ. ಈ ತರ ಚೆನ್ನಾಗಿ ನಾದ್ಕೋಬೇಕು ನೋಡಿ. ಈ ತರ ನಾನು ನಾದಿಟ್ಟಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ. ಈ ತರ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ, ಈ ತರ ನಾದ್ಕೋಬೇಕು. ನಾವೀಗ ಶೇಂಗಾ ಹೋಳಿಗೆ ಮಾಡೋ ಪ್ರೋಸೆಸ್ ಅನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ. ಇವಾಗ ನಾನು ಸಣ್ಣ ಸಣ್ಣದಾಗಿ ಹುಳಿಯನ್ನು ಮಾಡ್ಕೋತಾ ಇದ್ದೀನಿ ನೋಡಿ. ಈ ತರ ಮಾಡ್ಕೋಬೇಕು. ನಿಮ್ಗೆ ಆವಾಗಲೇ ತೋರಿಸಿದಂತ ಹಿಟ್ಟು ನಾದಿಟ್ಟಿದ್ದಲ್ವಾ ಒಳ್ಳೆ ನೋಡಿ, ಎಷ್ಟು ಚಿಕ್ಕ ಚಿಕ್ಕದಾಗಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಶೇಂಗಾ ಮಸಾಲೆ ಮಾಡಿಟ್ಟಿದ್ದೆ ಅದು ಹಾಕ್ತಾ ಇದ್ದೀನಿ ನೋಡಿ. ಈ ತರ ನಾವು ಹೋಳಿಗೆ ಮಾಡ್ತೇವಲ್ವಾ, ಆ ಟೈಪ್ ನಾವು ತುಂಬ್ಕೋಬೇಕು ನೋಡಿ. ಈ ತರ ತುಂಬಿಟ್ಕೊಳ್ಳೋಣ. ಒಂದ್ 4 ನಾನು ತುಂಬ ತೋರಿಸ್ತೀನಿ ನಿಮ್ಗೆ ನೋಡಿ ಫ್ರೆಂಡ್ಸ್. ಈ ತರ ತುಂಬ್ಕೋಬೇಕು. ಇದು ಹೆಲ್ದಿ ಕೂಡ, ಟೇಸ್ಟಿ ಕೂಡ ಫ್ರೆಂಡ್ಸ್. ಮಕ್ಕಳಿಗೆ ಅಂತೂ ಬಹಳ ಹೆಲ್ದಿ, ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೂ ಬಹಳ ಹೆಲ್ದಿ ಇದು. ಈ ತರ ನೋಡಿ, ಈ ತರ ಮಾಡ್ಕೋಬೇಕು. ಇವಾಗ ನಾನು ಒಣ ಹಿಟ್ಟಲ್ಲಿ ಡಿಪ್ ಮಾಡಿದ್ದೀನಿ. ಇವಾಗ ನೋಡಿ, ಹೀಗೆ ಇಟ್ಟು ಸ್ಲೋಲಿ ಲಟ್ಟಿಸ್ಕೋಬೇಕು. ಈ ತರ ಲಟ್ಟಿಸ್ತಾ ಹೋಗ್ಬೇಕು, ಬಹಳ ಫಾಸ್ಟ್ ಮಾಡಬೇಡಿ ನೋಡಿ. ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಈ ತರ ಮಾಡಬೇಕು. ನಮ್ಮ ಮಕ್ಕಳು ಶೇಂಗಾ ಹೋಳಿಗೆ ಅಂದ್ರೆ ಬಹಳ ಪ್ರೀತಿ, ಅದಕ್ಕಾಗಿ ಶೇಂಗಾ ಹೋಳಿಗೆ ಮಾಡ್ತಾ ಇದ್ದೀವಿ ನಾವು. ಮತ್ತೆ ಸಂಕ್ರಾಂತಿ ಸ್ಪೆಷಲ್ ಕೂಡ. ಈ ತರ ಮಾಡಿದ್ದೀನಿ. ಇವಾಗ ಹಂಚು ಬಿಸಿ ಇಟ್ಟಿದ್ದೆ, ಹಂಚಿನ ಮೇಲೆ ಹಾಕೋಣ ನೋಡಿ. ಇವಾಗ ಇದಕ್ಕೆ ಹೀಗೆ ಹೊಳಸಾಕಬೇಕು ನೋಡಿ. ಹೀಗೆ ಹಾಕ್ಬೇಕು.
ಇವಾಗ ನಾವು ತೆಗೆದಿಟ್ಕೊಳ್ಳೋಣ. ಇವಾಗ ನಾನು ಒಂದು ತಟ್ಟೆಗೆ ತೆಗೆದಿಡ್ತಾ ಇದ್ದೀನಿ. ಇವಾಗ ನಾನು ಶೇಂಗಾ ಹೋಳಿಗೆ ಹೇಗಾಗಿದೆ ಅಂತ ನೋಡಿ ಈ ತರ ಆಗಿದಾವೆ. ಕಾಣಿಸ್ತಾ ಇದೆ ಅಲ್ವಾ? ನಾನು 2 ತರ ವಿಡಿಯೋ ಬಿಟ್ಟಿನಿ. ನಿಮ್ಗೆ ಈ ತರ ಬೇಕಂದ್ರೆ ಈ ತರ ಮಾಡ್ತೀನಿ, ಆ ತರ ಬೇಕಂದ್ರೆ ಆ ತರ ಮಾಡ್ತೀನಿ. ಇದು ಹಳ್ಳಿ ಸ್ಟೈಲ್ ಶೇಂಗಾ ಹೋಳಿಗೆ. ಇದು ನೀವು ಕೂಡ ಮನೇಲಿ ಮಾಡ್ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ.